ಹಲೋ ಗೈಸ್, ವೆಲ್ಕಮ್ ಟು ಎ.ಕೆ. ಜೇಮ್ಸ್ ವ್ಲಾಗರ್. ಇವಾಗ ನಾವು ಕಾಶ್ಮೀರ್ ಶ್ರೀನಗರ್ನಲ್ಲಿ ಇದ್ದಿದ್ದೀವಿ. ಇದು ನೋಡಿ ಲಾಲ್ ಗೇಟ್ ಹತ್ರ ಇದ್ದಿದ್ದೀವಿ. ಇದು ಲಂಡನ್ ಥರ ಕಾಣತ್ತದ, ಇದು ಕಾಶ್ಮೀರ್ ಅದ. ಬಟ್ ನೋಡ್ರಿ ಚಂದ ಅದ. ಇವಾಗ ಕಾಶ್ಮೀರ್ನಲ್ಲಿ ಏನೇನೋ ಪ್ಲೇಸಸ್ ಅದೆಲ್ಲ ನೋಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೋಟೆಲ್ ಹುಡುಕ್ತಾ ಇದ್ದೀನಿ ಗೈಸ್. ಬೇರೆ ಪ್ಲೇಸ್ ಹತ್ರ ಹೋಗ್ಬೇಕು. ಇವಾಗ ನೋಡಬೇಕು ಇಲ್ಲಿ ಏನೇನಲ್ಲ ಕಾಶ್ಮೀರ್. ಇವಾಗ ನಾವು ಚಳಿಗಾಲದಲ್ಲಿ ಬಂದಿಲ್ಲ, ಇದು ಬ್ಯಾಸ್ಗಿ ಅದ. ನೋಡೋಣ ಬರಫ್ ಸಿಗ್ತದೆ ಎಲ್ಲ. ಒಂದು ಹೋಗಿ ಬರಫ್ದಾಗ ಚಿಡಬೇಕಲ್ಲತ್ತಿದೆ. ಓಕೆ ಗೈಸ್, ಹೋಗ್ತೀನಿ ಟೂರಿಸಮ್ ಪ್ಲೇಸ್ ಹತ್ರ ಹೋಗ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಬಾಯ್ ಗೈಸ್. ಇವಾಗ ಲಾಡ್ಜ್ ತಗೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಸ್ನಾನ ಗಿನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ರೆಡಿಯಾಗಿ ಇವಾಗ ಹೋಗಬೇಕು. ಇಲ್ಲಿ ಡಲ್ ಝೀಲ್ ಅಂತದ, ಇಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಮತ್ತೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇದು ಎಲೆಕ್ಟ್ರಿಕ್ ಆಟೋ ಬುಕ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಅದ ನೋಡಿ, ಕಾಶ್ಮೀರ್. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ಡಲ್ ಝೀಲ್ ಅಂತದ ಇಲ್ಲಿ ಲೊಕೇಶನಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಈ ಥರನೇ ಆಟೋ ನಡೆಯುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಆಟೋ. ಅಂದ್ರೂ ಕಾಶ್ಮೀರ್ ಮಸ್ತಾಗಿದೆ. ಶ್ರೀನಗರ್ನಲ್ಲಿದ್ದೀವಿ ನಾವು, ಕಾಶ್ಮೀರ್. ಗೈಸ್, ಇವಾಗ ಇಲ್ಲಿ ಬಂದಿದ್ದೀವಿ ಲೊಕೇಶನ್ ಹತ್ರ. ಇವಾಗ ಹೋಗ್ತಾ ಇದ್ದೀನಿ. ಅಭಿ ಭೈಯಾ ಜಿ ಕ್ಯಾ ಕ್ಯಾ घुमाएंगे आप? पूरा डल लेक, डल में क्या क्या आएगा? जो साइड्स में आएगा वो पूरा दिखाएगा. ಓಕೆ, ಚಲಿಯೇ. ठीक है ना? ಇವಾಗ ಒಳಗಡೆ ये ಹೋಗ್ತಾ नाम ಇದ್ದೀವಿ. दिखा हमारा नंबर. ಇದು ಯಾವಾಗಾದರೂ ಬರೋದಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗೆ ಕುಂತೀನಿ ನೋಡಿ. ಓಕೆ, ಚಲಿಯೇ ಭಯ್ಯಾಜಿ. ಇವಾಗ ಒಳಗಡೆ ಬಂದಿದ್ದೀನಿ. ಇದು ಬ್ಯಾಗ್ ಯಾಕೆ ಇಕ್ಕೊಂಡು ಓಡಾಡ್ಲತ್ತಿದೆ ಅಂದ್ರೆ ಒಳಗಡೆ ಲ್ಯಾಪ್ಟಾಪ್ ಅದ ಮತ್ತು ಎಲ್ಲ ಅದ್ರ ಅಲ್ಲೇ ರೂಮಲ್ಲಿ ಇರ್ತಾರೆ. ಸುಮ್ಮನೆ ರಿಸ್ಕ್ ಯಾಕ ಅಂತ ಬ್ಯಾಗ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಇವಾಗ ತೆಗಿತೀನಿ. ಓಕೆ ಗೈಸ್, ಮತ್ತೆ ಹೀಗೆ ಮುಂದ್ಗಡೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಕೀಪ್ ವಾಚಿಂಗ್. ಸ್ಟಾರ್ಟ್ ಆಗಿದೆ ನೋಡಿ ಬೋಟ್. ಗೈಸ್, ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಸಿಗುತ್ತೆ ನೋಡಿ. ಇದು ಲಿಸಲ್ಟ್ ಪಾರ್ಕ್ ಅಂತ. ಇದು ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ ರೂಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಒಂದು ಡೇಗೆ ಇಲ್ಲಿ 5000 1 ರೂಮಿಗೆ 3000 ಸ್ಟಾರ್ಟ್ ಇದೆ ಇಲ್ಲಿ ನೋಡಿ. ಈ ಥರ ಇದೆ. ಇಲ್ಲೆಲ್ಲ ರೂಮ್ಸ್ ಎಲ್ಲ ಇದೆ ನೀರಿನಲ್ಲಿ. ಒಂದೊಂದು ರೂಮ್ ಪ್ರೈಸ್ 3000 ಸ್ಟಾರ್ಟ್. ಇಲ್ಲಿ ನೋಡಿ ಎಷ್ಟು ಬೆಸ್ಟ್ ವ್ಯೂ ಇದೆ ಇಲ್ಲಿ. ಸೂಪರ್ ಇದೆ. ಇವಾಗ ಇನ್ನು ಒಳಗಡೆ ಹೋಗ್ತಾ ಇದೆ ನೋಡಿ. ಇದೆಲ್ಲ ಫ್ಲೋಟಿಂಗ್ ಲ್ಯಾಂಡ್. ಇದು ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇರುತ್ತೆ. ಇದು ಈ ಥರನೇ ಎಷ್ಟು ಮಸ್ತ್ ವ್ಯೂ ಇದೆ ಅಲ್ವಾ. ಮ್ಯಾನ್ ವರ್ಸಸ್ ವೈಲ್ಡ್ನಲ್ಲಿ ಬೇರೆ ಪ್ಲೇಸ್ ಹೋಗ್ತಾರಲ್ಲ, ನಡು ಸಮುದ್ರದಲ್ಲಿ, ನಡು ನದಿಯಲ್ಲಿ, ಆ ಥರ ನಾವು ನಡಿ ಬಂದಿದ್ದೀವಿ. ಇಲ್ಲಿ ಮಸೂಳಿ ಹಣ್ಣು ಇರ್ಬೋದು ಒಳಗಡೆ, ಅಂದ್ರೂ ನಾವು ನಡ್ಬರ್ಕ್ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಶಾಪ್ಸ್ಗಳೆಲ್ಲ ಇವೆ. ಇಲ್ಲಿ ಬಟ್ಟೆ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ನನಗೆ ತುಂಬ ಮಸ್ತ್ ಅನ್ನಿಸ್ತು ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಹುಡುಗರೆಲ್ಲ ಓಡಾಡ್ಲಕ್ಕೆ ಬಂದಿದ್ದಾರೆ ಫ್ಯಾಮಿಲಿ ಜೊತೆ ನೀವು ವಿಸಿಟ್ ಮಾಡಿ ಗೈಸ್. ಮಸ್ತ್ ಇದೆ. ನನಗೆ ಸೂಪರ್ ಅನ್ನಿಸ್ತು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ಎಷ್ಟು ಜನ ಬಂದಿದ್ದಾರೆ ನೋಡಿ ವಿಸಿಟ್ ಮಾಡೋಕ್ಕೆ. ಎಷ್ಟು ಬೋಟ್ಸ್ ಇವೆ ಇಲ್ಲಿ.
ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಇಲ್ಲೆಲ್ಲ ನೀರಿನಲ್ಲೇ ಎಲ್ಲ ಶಾಪ್ ಎಲ್ಲ ಹಚ್ಚಿದ್ದಾರೆ. ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ನೋಡಿ ಎಷ್ಟು ಮಸ್ತ್ ಇದೆ. ನೀರಿನ ಒಳಗಡೆನೆ ಇಲ್ಲಿ ಶಾಪ್ಸ್ ಹಚ್ಚಿದ್ದಾರೆ. ಇಲ್ಲಿ ನಾವು ನೀರಿನ ಒಳಗಡೆ ಓಡಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ಟೆ ಇದೆಲ್ಲ ಕೈಯಿಂದ ಮಾಡಿದ್ದು ಮಸ್ತ್ ಇದೆ. ನನಗೆ ಚೆನ್ನಾಗಿ ಅನ್ನಿಸ್ತು. ನೋಡೋಣ ಒಳಗಡೆ ಹೋಗಿ ಏನೇನಿದೆ. ಇಲ್ಲಿ ಶಿಲಾಜಿತ್ ಸಿಗುತ್ತೆ ಒರಿಜಿನಲ್. ಇಲ್ಲಿ ಬಂದಿದ್ದೀವಿ ತಗೊಳ್ಳಕ. ಇಲ್ಲಿ ಒಳಗಡೆ ಶಾಪ್ ಇದೆ. ಒಳಗಡೆ ಹೋಗ್ತೀನಿ, ನೋಡ್ತೀನಿ ಯಾವ ಥರ ಇದೆ ಯಾವ ಥರ ಇಲ್ಲ. ನೋಡ್ರಿ ಈ ಥರ ಇದೆ. भाई सब ओरिजिनल मिलता है ना? ये देखो मैं पार्सल ही बना रहा हूँ। ओके, 50 ग्राम का पार्सल हो गया। ऑर्डर दिए तो कर्नाटक को भेजते हैं. ಓಕೆ, ನೋಡಿ ಎಲ್ಲ ಸಿಗುತ್ತೆ. ತಿಂದರೆ ಬಾಡಿ ಶೋಡಿ ಆಗುತ್ತೆ. ನಾ ಬಿ ಬಾಡಿ ಶೋಡಿ ಮಾಡೋ ಕಡೆಯಿಂದ ನೋಡಕ್ಕೆ ಬಂದಿದ್ದೆ. ಶಿಲಾಜಿತ್ತು ನೋಡೋಣ. 50 ಗ್ರಾಮ್ 2500 ಅಂತೆ ಶಿಲಾಜಿತ್. और क्या क्या है भैया आपका? बहुत सारे जैसे ड्राई फ्रूट्स, केसर है हमारे पास, ब्यूटी प्रोडक्ट्स है, ओके, हेयर प्रोडक्ट है क्या? हेयर ಈ ಥರ ಇದೆ ನೋಡಿ ಶಾಪ್. ಎಲ್ಲ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ನೀವು ಬಂದು ವಿಸಿಟ್ ಮಾಡಿ ತೊಗೋಬೋದು. ಗಾಯ್ಸ್, ಇವಾಗ ಶಿಲಾಜಿತ್ ತಗೊಂಡು ಹೋಗ್ತಾ ಇದ್ದೀನಿ. ಬೋಟಿನ ಕುಂತಿದ್ದೀನಿ ಇವಾಗ. ಇದೆ ನೋಡಿ ಶಾಪು. ಯಾವಾಗಾದ್ರೂ ಬಂದರೆ ವಿಸಿಟ್ ಮಾಡಿ. ಇಲ್ಲಿ ಮಸ್ತ್ ಇದೆ ಶಿಲಾಜಿತ್. ಒರಿಜಿನಲ್ ಶಿಲಾಜಿತ್ ಸಿಗುತ್ತೆ ಇಲ್ಲಿ. ನೀವು ಬಂದು ತೊಗೊಬೋದು. ಮತ್ತು ಆನ್ಲೈನಲ್ಲಿ ಸಿಗುತ್ತೆ ಇವ್ರದ್ದು ಶಾಪು. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಮತ್ತು ಹೊರಗಡೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್? ತುಂಬ ಖರ್ಚಾಗೋಯ್ತು ಓಡಾಡಿ. ಇಲ್ಲಿ ಒಳಗಡೆ ಹೋಗಿ 4-5 ಸಾವಿರ ಖರ್ಚಾಗೋಯ್ತು. ಯಪ್ಪ. ಅದಕ್ಕೆ ಇವಾಗ ಮನೆಗೆ ಹೋಗ್ಲತ್ತೇವು, ರೂಮಿಗೆ ಹೋಗ್ಲತ್ತಿದ್ದೆವು. ಬೇಡ ಈಗ ತಿರುಗೋದು ಏನು ಬೇಡ ಅಂತ ಇದ್ದಿದ್ದೆವು. 5,000 ರೂಪಾಯಿ ಖರ್ಚಾಯಿತು ಒಂದೇ ಟ್ರಿಪ್ಪಲ್ಲಿ. ಅದು ಶಿಲಾಜಿತ್ ತೊಗೊಂಡೆ. ಆ ಬೋಟು ನನಗೆ 2,000 ರೂಪಾಯಿ ಕೊಟ್ಟೆ. ಹಾಂ, ಅಂದ್ರೂ ಪರವಾಗಿಲ್ಲ. 5,000 ರೂಪಾಯಿ ಖರ್ಚಾಗೋಯ್ತು ಒಂದು ತಾಸಲ್ಲಿ. ಆಯ್ತು, ಇಲ್ಲಿ ಬಿಡಿ, ಪರವಾಗಿಲ್ಲ. ಮತ್ತೆ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಇವಾಗ ರೂಮಿಗೆ ಹೋಗ್ತೀನಿ. ಮತ್ತೆ ನೋಡ್ತೀನಿ ಯಾವುದಾದ್ರೂ ಪ್ಲೇಸಿಗೆ. ಇವಾಗ ಸಂಜೆ 6 ಗಂಟೆ ಆಗಿದೆ. ಮತ್ತು ಹೋದ್ರೂ ಟೈಮ್ ಇರಲ್ಲ, ಕ್ಲೋಸ್ ಆಗುತ್ತೆ ಎಲ್ಲ. ಮತ್ತೆ ನೋಡ್ತೀನಿ, ಬರ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಕೀಪ್ ವಾಚಿಂಗ್. ಬಾಯ್ ಬಾಯ್.